ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ರಾಜೇಶ್ವರಿ ಅವರು ಗೋಕರ್ಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 15/5/2000, ಸಮಯ 11:56 ಬೆಳಗ್ಗೆ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಾಜೇಶ್ವರಿ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ, ಸರ್ಕಾರಿ ನೌಕರಿ ಸಿಗುತ್ತಾ ಅಂತಲ್ವಾ, ಮತ್ತು ವಿವಾಹ ಸಂಬಂಧಿ ಕೇಳಿದ್ದಾರೆ. ಜಾತಕವನ್ನು ಪರಿಶೀಲಿಸೋಣ. ಮಕರ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಜಾತಕದಲ್ಲಿ ಚತುರ್ಥದಲ್ಲಿದ್ದಾನೆ. ದಿಗ್ಬಲ ಇದೆ, ಗುರು ಜೊತೆಗಿದ್ದಾನೆ, ಸಂತೋಷ ಇದೆಲ್ಲ. ನವಾಂಶದಲ್ಲಿ ಶುಕ್ರ ಕುಜನ ಅಂಶ ತೆಗೆದುಕೊಂಡಿದ್ದಾನೆ. ಸರ್ಕಾರಿ ನೌಕರಿಗೆ ಬಲ ಕಡಿಮೆ ಇದೆ, ಆದರೆ ಕೆಲಸ ಸಿಗುತ್ತೆ ನಿಮಗೆ. ಚಂದ್ರನಿಗೆ ಪಕ್ಷದ ಬಲ ಇರೋದ್ರಿಂದ, ಅವನ ಕರ್ಮಸ್ಥಾನದಲ್ಲಿ ಇರೋದರಿಂದ, ಆ ಶುಕ್ರನ ದೃಷ್ಟಿ ಚಂದ್ರನಿಗೆ, ಅವರಿಬ್ಬರ ದೃಷ್ಟಿ ಒಂದು ವಿಶಿಷ್ಟವಾದ ಫಲವನ್ನು ಕೊಡುತ್ತೆ. ಈ ಕಾರಣದಿಂದಾಗಿ ಕೆಲಸ ಸಿಗುತ್ತೆ. ಈ ಹಾಲು ಹೈನು ಅಥವಾ ನರ್ಸಿಂಗ್ ಸಂಬಂಧಿಸಿದ ಹಾಗೆ, ನರ್ಸರಿ ಸಂಬಂಧಿಸಿದ ಹಾಗೆ, ಈ ಹಾರ್ಟಿಕಲ್ಗೆ ಸಂಬಂಧಿಸಿದ ಹಾಗೆ, ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ಹಾಗೆ, ಏನು ವಾಟರ್ ಸೋರ್ಸಲ್ಲಿ ಮಾಡ್ತಕ್ಕಂಥ ಕೆಲಸಗಳು, ಇವೆಲ್ಲ ತುಂಬ ಚೆನ್ನಾಗಾಗುತ್ತೆ. ನಾವು ಪ್ರಯತ್ನ ಮಾಡಬಹುದು, ಅದರಲ್ಲಿ ಕೆಲಸ ಅನುಕೂಲ ಇದೆ. ಈಗ ಗುರುದಶೆಯಲ್ಲಿ ತಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. 25ರವರೆಗೆ ಸ್ವಲ್ಪ ಕ್ಲಿಷ್ಟವಾಗಿದೆ. ನಿಮಗೆ 2028ರಲ್ಲಿ ಇನ್ನೂ 8 ವರ್ಷ ಏನಪ್ಪ ಅಷ್ಟು ಕಾಲ ಇದೆಯಾ ವಿವಾಹಕ್ಕೆ ಅಂತ ಗಾಬರಿ ಆಗಬೇಕಾದಿಲ್ಲ. ವಿವಾಹ ಪ್ರಯತ್ನಕ್ಕೆ ನೋಡಿ, ಇನ್ನು 2 ವರ್ಷ ನಂತರದಲ್ಲಿ ಅವಕಾಶ ಹೆಚ್ಚಾಗಿದೆ. ಅಂದರೆ 26ರಲ್ಲಿ, 25ರ ಮಧ್ಯದಲ್ಲಿ, 26ರಲ್ಲಿ ಅನುಕೂಲ ಚೆನ್ನಾಗಿದೆ. ಆಗ ಪ್ರಯತ್ನ ಮಾಡಬಹುದು ತುರ್ತಿದ್ದರೆ. ಇಲ್ಲ ಕೆಲಸಕ್ಕೆ ಸಂಬಂಧದ ಹಾಗೆ ಈಗ ಪ್ರಯತ್ನ ಮಾಡಿ, ಅದಕ್ಕೆ ಚೆನ್ನಾಗಿದೆ. ಪ್ರಯತ್ನ ಮಾಡಿ ಕೆಲಸದಲ್ಲಿ ನೀವು ಔಟ್ಸೋರ್ಸಲ್ಲಿ ಅಥವಾ ಹೊರಗೆ, ಅಂದರೆ ನಾವು ಯಾವುದನ್ನು ಖಾಸಗಿ ಅಂತೀವೋ ಅಂಥ ಕೆಲಸಗಳು ಚೆನ್ನಾಗಾಗುತ್ತೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಚಂದ್ರ ಕರ್ಮಸ್ಥಾನದಲ್ಲಿದ್ದರೆ ಕಾರ್ಯಸಿದ್ಧಿ ಅಂತ. ನಿಮಗೆ ಕಾರ್ಯ ಕೌಶಲ್ಯವೂ ಗೊತ್ತಿದೆ, ಕೆಲಸದಲ್ಲಿ ಒಳ್ಳೆಯ ಫಲ ಗಳಿಸೋದು ಚೆನ್ನಾಗಿ ಗೊತ್ತಿದೆ, ಅದು ಅನುಕೂಲ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಗೀತಾ ಅವರು ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 7/11/1996, ಸಮಯ 1:30 ಮಧ್ಯಾಹ್ನ. ಅವರ ಪ್ರಶ್ನೆ, ನಾನು ಸರ್ಕಾರಿ ಶಿಕ್ಷಕಿ ಆಗ್ತೀನಾ, ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೀತಾ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಅಂತ, ಅದರಲ್ಲಿ ಶಿಕ್ಷಣ ಇಲಾಖೆ ಅವಕಾಶ ಇದೆಯಾ ಅಂತ ನೋಡೋಣ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಮಿತ್ರಕ್ಷೇತ್ರದಲ್ಲಿದ್ದಾನೆ. ಕರ್ಮಾಧಿಪತಿಗೆ ಬಲ ಇದೆ, ಇಲ್ಲ ಅಂತಲ್ಲ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ರಾಹು ದಶೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಬುಧನ ಒಂದು ಕಾಲ ನಡೀತಾ ಇದೆ. 26ರವರೆಗೆ ಬುಧನ ಒಂದು ಕಾಲ. ಬುಧ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಅದು ತುಂಬ ಒಳ್ಳೆಯದೇ, ಆದರೆ ಮೌಢ್ಯನಾಗಿದ್ದಾನೆ. ಕಾಲ ನಿಮಗೆ ಸಹಾಯಕ್ಕಿಲ್ಲ, ಹೀಗಾಗಿ ಕಷ್ಟ ಅನ್ನೋದನ್ನು ಸೂಚಿಸ್ತಾ ಇದೆ. ಇದಕ್ಕೇನು ಪರಿಹಾರ? ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹ ಕ್ಷೇತ್ರ ಇದ್ದರೆ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ದೈವ ಅನುಗ್ರಹವಾದರೆ ಏನೂ ಆಗುತ್ತೆ, ಎಂಥ ಪವಾಡು ನೆರವೇರುತ್ತೆ. ದೈವದ ಸಹಾಯ ಬೇಕು. ಹೀಗಾಗಿ ನರಸಿಂಹ ಪ್ರಾರ್ಥನೆ ನಿಮಗೆ ತುಂಬ ಸಹಾಯವಾಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಪ್ರತಿ ದಿವಸ. ನಿಮ್ಮ ಪ್ರಯತ್ನ ನೀವು ಮುಂದುವರಿಸಿ. ಜಾತಕದಲ್ಲಿ ಬಲ ಕಡಿಮೆ ಇದೆ, ಹೀಗಾಗಿ ದೈವ ಪ್ರಾರ್ಥನೆ ಮಾಡಿ, ಅದು ನಿಮಗೆ ಸಹಾಯ ಮಾಡಬಹುದು. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಭಾಗೀರಥಿ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/10/1996, ಸಮಯ 9:25 ರಾತ್ರಿ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಭಾಗೀರಥಿಯವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡಿ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಕುಜ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ಆದರೆ ಅವನಿಗೆ ಆ ಸ್ಥಾನ ಏನು ಅಂತ ಮಾರಕವಲ್ಲ ಅಂತ ಶಾಸ್ತ್ರಗಳು ಹೇಳುತ್ತವೆ. ನವಾಂಶದಲ್ಲಿ ಉಚ್ಚಾಂಶ ತೆಗೆದುಕೊಂಡಿದ್ದಾನೆ, ಒಳ್ಳೆಯದು. ಈಗ ಪ್ರಸ್ತುತ ಕಾಲ ನೋಡಿದ್ರೆ ಗುರು ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ಶುಕ್ರನ ಕಾಲ ನಡೀತಾ ಇದೆ. ಈಗ ಪ್ರಯತ್ನ ಮಾಡಬಹುದು, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಂತೂ ಶುಕ್ರ ಸಾಕ್ಷಾತ್ ವೃಶ್ಚಿಕ ರಾಶಿಯಲ್ಲೇ ಇದ್ದಾನೆ, ಹೀಗಾಗಿ ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಇದೆ. ಒಂದು ಕುಜಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಕುಜಶಾಂತಿ ಮಾಡಿಸಿದ್ರೆ ಬಹಳ ಶೀಘ್ರದಲ್ಲಿ ದಾರಿ ಸುಲಭ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಚೇತನ್ ಅವರು ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/6/1985, ಸಮಯ 1:35 ಮಧ್ಯರಾತ್ರಿ. ಅವರ ಪ್ರಶ್ನೆ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಚೇತನ್ ಅವರ ಪ್ರಶ್ನೆ ವೃತ್ತಿ ಮತ್ತು ವಿವಾಹ, 2 ಪ್ರಶ್ನೆ ಕಳಿಸಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಸಪ್ತಮ ಸ್ಥಾನದ ಅಧಿಪತಿ ಹೇಗಿದ್ದಾನೆ ಜಾತಕದಲ್ಲಿ ನೋಡೋಣ. ನೋಡಿ, ತಮ್ಮದು
ಮೀನ ಲಗ್ನ, ಲಗ್ನದಿಂದ ಸಪ್ತಮಾಧಿಪತಿ ಬುಧನಿಗೆ ಬಲವಿದೆ, ಸುಖಸ್ಥಾನದಲ್ಲಿದ್ದಾನೆ. ಕುಜನ ದೃಷ್ಟಿ ಇದೆ. ಕಲತ್ರಭೆ ಪಾಪಯುತೇತ ದೃಷ್ಟೇ ಅಂತ ಒಂದು ಮಾತಿದೆ. ಕಲತ್ರ ಸ್ಥಾನಕ್ಕೆ ಪಾಪಗ್ರಹಗಳ ದೃಷ್ಟಿ ಬಿದ್ದರೂ ಅದು ಸ್ವಲ್ಪ ಮಾರಕ ತೊಂದರೆ ಮಾಡುತ್ತೆ ಅಂತ. ಇಲ್ಲಿ ಚತುರ್ಥ ಅಂದರೆ 4ನೇ ಮನೆಯಿಂದ ಕುಜ ನೋಡ್ತಾನೆ 7ನೇ ಮನೆಯನ್ನು. ಈ ಕಾರಣದಿಂದಾಗಿ ಸ್ವಲ್ಪ ಅದು ಕಿರಿಕಿರಿ ಆಗಿದ್ದು ಏರ್ಪಾಡಾಗಿರತಕ್ಕಂಥದ್ದು ಕೂಡ ಬಿದ್ದು ಹೋಗ್ತಕ್ಕಂಥದ್ದು, ಇಂಥದ್ದು ಒಂದು ಲಕ್ಷಣ ಇದು. ಈಗ ಚಂದ್ರದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ. ಈಗ ನೋಡಿ, ಕಾಲ ನಿಮಗೆ ಸ್ವಲ್ಪ ಸಹಾಯಕವಾಗಿದೆ. ವಿಪರೀತವಾದ ಪ್ರಯತ್ನ ಮಾಡಬೇಕು ಮತ್ತು ನಿಮ್ಮ ವಯೋ ಸಹಜವಾಗಿರ್ತಕ್ಕಂಥ ಅದರ ಮಿತಿಯನ್ನು ನೋಡಿಕೊಂಡು ಪ್ರಯತ್ನ ಮಾಡಿ. ಅನುಕೂಲಕ್ಕೆ ಲಕ್ಷಣ ಈಗ ಇದೆ, ಅವಕಾಶ ಶುಕ್ರನ ಒಂದು ಸಾಧ್ಯತೆ ಇದೆ, ಸೂಚಿಸ್ತಾ ಇದೆ. ಹೀಗಾಗಿ ದೈವವಶಾತ್ ಅನುಕೂಲ ಆಗುವ ಲಕ್ಷಣ ಇದೆ. ಒಂದು ಸಪ್ತಶತಿಯಲ್ಲಿ ಬರ್ತಕ್ಕಂಥ ಮಂತ್ರ ಇದೆಯಲ್ಲ, ಬಹಳ ವಿಶಿಷ್ಟವಾದದ್ದು. ಪತ್ನಿ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿಣೀಂ ತಾರಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ. ಈ ಮಂತ್ರದ ಸಂಪುಟೀಕರಣ ಪಾರಾಯಣ ಮಾಡಿಸಿ, ಕೊಲ್ಲೂರಿನಲ್ಲಿ ಮಾಡಿಸಿ, ಶೀಘ್ರದಲ್ಲಿ ಅನುಕೂಲ ಆಗತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪೂಜಿತಾ ಮೂರ್ತಿ ನಾಯಕ್ ಅವರು ಕಾರವಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/3/1999, ಸಮಯ 9:15 ರಾತ್ರಿ. ಅವರ ಪ್ರಶ್ನೆ, ಶಿಕ್ಷಣ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪೂಜಾ ಮೂರ್ತಿ ನಾಯಕ್ ಅವರ ಪ್ರಶ್ನೆ ವೃತ್ತಿ, ಶಿಕ್ಷಣ ಹಾಗೂ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ನೋಡೋಣ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಶನೈಶ್ಚರ ಜಾತಕದಲ್ಲಿ ಬಲಹೀನನಾಗಿದ್ದಾನೆ. ಹೈಯರ್ ಸ್ಟಡೀಸ್ಗೆ ಸ್ವಲ್ಪ ಕಷ್ಟವಾಗಿದೆ. ಕೆಲಸ ಹುಡುಕೊಳ್ಳೋದು ಒಳ್ಳೆಯದು, ಯಾಕೆಂದರೆ ಕರ್ಮಾಧಿಪತಿ ಲಾಭದಲ್ಲಿ ಚೆನ್ನಾಗಿದ್ದಾನೆ. ಈ ಕಾರಣದಿಂದ ವೃತ್ತಿಗೆ ತೊಡಕಾಗುವುದಿಲ್ಲ. ವೃತ್ತಿ ಪ್ರಯತ್ನ ಮಾಡಿ. ಈಗ ಪ್ರಸ್ತುತ ಕಾಲ ನೋಡಿದ್ರೆ ಶುಕ್ರಾದಿತ್ಯ ಸಂದೇಶ ಅಂತ ಇತ್ತು, ಮಾರ್ಚ್ ವೇಳೆಗೆ ಮಾಡಿಸಬೇಕಾಗಿತ್ತು, ಗೊತ್ತಿಲ್ಲ, ಅದನ್ನೇನು ತಾವು ತಿಳಿಸಿಲ್ಲ. ಇರಲಿ. ಈಗ ರವಿ ಕಾಲ ಪ್ರಾರಂಭವಾಗಿದೆ, ಅಂದರೆ ರವಿ ದಶೆ ಪ್ರಾರಂಭವಾಗಿದೆ. ರವಿ ತುಂಬ ಚೆನ್ನಾಗಿದೆ. 6ನೇ ಮನೆಯಲ್ಲಿ ರವಿ ಇದ್ದರೆ ಲಾಭಾಧಿಪತಿ ಕಾಲ ಶುರುವಾಗಿದೆ. ವೃತ್ತಿಗೆ ಅನುಕೂಲ ಚೆನ್ನಾಗಿದೆ. ಈಗ ಕೆಲಸ ಪ್ರಯತ್ನ ಪಟ್ಟರೆ ಕೆಲಸ ಸುಲಭವಾಗಿ ಸಿಗುತ್ತೆ, ಆಗುತ್ತೆ, ಅನುಕೂಲ ಇದೆ. ಇನ್ನು ವಿವಾಹಕ್ಕೆ ಶುಕ್ರ, ಶನೈಶ್ಚರ ಹಾಗೂ ಕುಜ ಈ 3 ಗ್ರಹಗಳಿಗೆ ಒಂದು ವಿಶೇಷ ಜಪ ಸಹಿತವಾದ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಅದು ಪ್ರಯತ್ನ ಮಾಡಿ ತೊಡಕಿದ್ದಾಗ ಬಿಡಿಸ್ಕೊಳ್ಬೇಕು, ಅವುಗಳಿಂದ ಹೊರಗೆ ಬರಬೇಕು. ಅದು ಏನನ್ನು ಸೂಚಿಸುತ್ತೆ, ನಮ್ಮದು ಯಾವುದೋ ಒಂದು ಇರುತ್ತಲ್ಲ, ತೊಂದರೆಗಳು ತಂದಿರ್ತೀವಲ್ಲ ನಾವು, ಅವುಗಳನ್ನು ಬಿಡಿಸ್ಕೊಂಡು ಮತ್ತೆ ಮುಂದುವರೆದ್ರೆ ನಿರೀಕ್ಷಿತ ಫಲ ಸಿಕ್ಕಿಬಿಡುತ್ತೆ. ಹೀಗಾಗಿ ಗ್ರಹ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮುಂದುವರಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.